ಸರ್ ತಾವು ಹೇಳ್ತಾ ಇದ್ರಿ ಒಳಗಡೆ ದೇಶದ ಒಳಗಡೆನೆ ಇದ್ಕೊಂಡು ಒಂದಷ್ಟು ಮಂದಿ ಕುತಂತ್ರಿಗಳು ಯಾವ ರೀತಿಯಾಗಿ ಮಸಲತ್ ಮಾಡ್ತಿದ್ದಾರೆ ಅಂತ ಹೇಳಿ ಅದರ ಜೊತೆಗೆ ಈ ಪಹಲ್ಗಾಮ್ ದಾಳಿ ಆದ್ಮೇಲೆ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದೀತಾ ಇದೆ. ಅದಕ್ಕೋಸ್ಕರನೇ ಈ ಆಪರೇಷನ್ಗೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದು. ಅದರ ಜೊತೆಗೆ ಈಗ ಎಷ್ಟೋ ಮಂದಿ ನಾವು ನೋಡ್ತಾ ಇದ್ದೀವಿ, ಹೆಮ್ಮೆಯ ಭಾರತೀಯ ಪ್ರಜೆ ನಮ್ಮನ್ನ ಕಳಿಸ್ಕೊಡಿ ಗಡಿಗೆ, ನಾವು ಕೂಡ ಸೈನಿಕರ ಜೊತೆ ಯುದ್ಧಕ್ಕೆ ನಿಂತ್ಕೊಳ್ತೀವಿ, ವಯಸ್ಸಿನ ಮಿತಿ ಇಲ್ಲ. ತಾವು ಕೂಡ ಈಗಷ್ಟೇ ನಮ್ಮ ಜೊತೆಗೆ ಮಾತಾಡಬೇಕಿದ್ರೆ ಹೇಳ್ತಾ ಇದ್ರಿ 40 ವರ್ಷ ಸೇನೆಯಲ್ಲಿ ತಮಗೆ ಅನುಭವ ಇದ್ದು ಸಾಕಷ್ಟು ಅಲ್ಲಿನ ಆಗು ಹೋಗುಗಳನ್ನ ನೋಡಿದ್ದೀರಿ, ಯುದ್ಧಗಳಲ್ಲಿ ಭಾಗಿಯಾಗಿದ್ದೀರಿ, ಸೇನಾ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದ್ದೀರಿ. ಈಗಲೂ ಕೂಡ ತಾವು ರೆಡಿ ಇದ್ದೀರಿ ಸೇನೆ ಜೊತೆಗೆ ಅಲ್ಲಿ ಯುದ್ಧಕ್ಕೆ ನಿಲ್ಲೋದಕ್ಕೆ? ಡೆಫಿನೆಟ್ಲಿ ಅಮ್ಮ, ನಾನು ನಿಜವಾಗೂ ನಾವು ಎಲ್ಲ ಮಾಜಿ ಯೋಧರ ಪರವಾಗಿ, ಈಗ ಮೇಜರ್ ಸಾಹೇಬರು ಇಲ್ಲಿದ್ದಾರೆ, ಐ ಹೋಪ್ ಯು ಆಲ್ಸೋ ಅಗ್ರಿ ವಿತ್ ಮೀ. ನಮಗೆ ಈ ಸಮಯದಲ್ಲಿ ಕಳಿಸಿದ್ರು ಸಹ ವಯಸ್ಸಿನ ಯಾವುದೋ ಒಂದು ಕ್ರೈಟೀರಿಯಾ ಇಲ್ಲ. ಇಲ್ಲಿ ನಮ್ಮ ಅನುಭವಗಳ ಜೊತೆಯಲ್ಲಿ ನಾವು ಮುಂದೆ ಹೋಗಿದ್ರು ಪರವಾಗಿಲ್ಲ, ನಮ್ಮ ಸೈನ್ಯದ ಹಿಂದೆ ಇದ್ದು ನಾವು ಏನೇನು ಮಾಡಬೇಕು ಅದು ನಮ್ಮ ಕಂಪ್ಲೀಟ್ ಮಾಜಿ ಯೋಧರು ಇವಾಗಲೂ ರೆಡಿ ಇದ್ದೇವೆ. ನಮಗೆ ಯಾವ ಸಂಬಳ ಬೇಡ, ಯಾವ ಅಲೌನ್ಸ್ ಬೇಡ, ನಮಗಿರುವ ಪೆನ್ಷನಲ್ಲೇ ಸಾಕು. ನಮ್ಮ ತಾಯಿನಾಡಿಗೋಸ್ಕರ, ಈ ಹುಟ್ಟಿದ ಮಾತೃಭೂಮಿಗೋಸ್ಕರ, ಈ ತಾಯಿನಾಡಿನ ಒಂದು ಈ ಮಾತೃಭೂಮಿಯ ಒಂದು ಋಣ ತೀರಿಸಲಿಕ್ಕೆ, ತಾಯಿ ಋಣ ಅಂತೂ ನಾವು ತೀರಿಸಲಿಕ್ಕೆ ಆಗಲಿಲ್ಲ, ಆಗೋದಿಲ್ಲ ಯಾರಿಗೂ. ತಂದೆ ಋಣ ಎಲ್ಲರದ್ದು ತೀರಿಸ್ಬೋದು, ತಾಯಿ ಋಣ ಯಾರು ತೀರಿಸಲಿಕ್ಕೆ, ತಾಯಿನಾಡಿನ ಋಣ ನಾವು ತೀರಿಸಲೇಬೇಕು ಪ್ರತಿಯೊಬ್ಬರು. ನಾನು ಮಿಲಿಟರಿಯವನಾಗಲಿ ನೀವಾಗಲಿ, ನೀವು ಮಾಡ್ತಾ ಇದ್ದೀರಿ. ಈಗ ತಾಯಿ ಋಣ ನೀವು ತೀರಿಸ್ತಾ ಇದ್ದೀರಿ ಬೈ ಗಿವಿಂಗ್ ಇನ್ಫಾರ್ಮೇಷನ್ಸ್ ಟು ದಿ ಮೀಡಿಯಾ. ಎಲ್ಲ ವೇರಿಯಸ್ ಪೊಲೀಸ್ ಇದೆ, ಎಲ್ಲರೂ ಪ್ರತಿ ಒಂದೊಂದು ಮನುಷ್ಯರು ಮಾಡ್ತಾ ಇದ್ದಾರೆ ತಾಯಿ ಋಣ ಇದು ಮಾಡಲಿಕ್ಕೆ. ಈಗ ವಾಟ್ ಈಸ್ ರಿಕ್ವೈರ್ಡ್ ಈಸ್ ವಿ ಶುಡ್ ಯುನೈಟ್ ಟುಗೆದರ್. ನಾವು ಇದರ ಬಗ್ಗೆ ಇನ್ನೊಂದು, ಇದು ಯಾಕೆ ನಮ್ಮಲ್ಲಿ ವಲ್ನರಬಿಲಿಟಿ ಜಾಸ್ತಿ, ನಾವು ಮಲ್ಟಿ ರಿಲಿಜನ್ ಜಾಗ ಇದು. ಇಲ್ಲಿ ವದಂತಿ ಹಬ್ಸೋದು, ಒಬ್ರಿಗೊಬ್ರು ಎತ್ಕೊಟ್ಟೋದು ಭಾಳ ಈಸಿ. ಅದೇ ಪಾಕಿಸ್ತಾನದಲ್ಲಿ ಆಗೋದಿಲ್ಲ, ಯಾಕೆಂದರೆ ಅಲ್ಲಿ ಒಂದು ಜಾತಿ ಮೇಜರ್ ಆಗಿದೆ, 1% ಏನೋ ಬೇರೆ ಜಾತಿಗಳು ಇರ್ಬೋದು. ಅಲ್ಲಿ ಈ ರೀತಿ ವಿಧ್ವಂಸಕ ಕೃತ್ಯಗಳು ಇಲ್ಲಿ ಮಾಡಬಹುದು, ಯಾಕೆಂದರೆ ಡಿಫರೆನ್ಸ್ ಆಫ್ ಒಪಿನಿಯನ್ ತುಂಬ ಇದೆ. ಯಾವ ರಾಜಕೀಯ ಆಗಲಿ, ಯಾವ ಧರ್ಮದ ಬಗ್ಗೆ ಆಗಲಿ, ಯಾರು ಈಗ ಸುಮ್ಮನೆ ಸೈಲೆಂಟಾಗಿ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂದರೂ ಸಹ ಏನು ರಿಯಾಕ್ಟ್ ಮಾಡದೆ ಸೈಲೆಂಟ್ ಆಗಿದ್ದು, ದೇವರಲ್ಲಿ ಪ್ರಾರ್ಥನೆ ಮಾಡಿಸಿಕೊಂಡು ನಮ್ಮ ಸಿಂಹಗಳಿಗೆ ಇನ್ನೂ ತಾಕತ್ತು ಕೊಟ್ಟು, ಹೇಗೆ ಇಂದಿರಾ ಗಾಂಧಿಯವರು ಇದ್ದರು ಅದೇ ರೀತಿ ಈಗ ಮೋದಿಯವರು ಬಂದು ದಿಟ್ಟವಾಗಿ ಒಂದು ನಿರ್ಧಾರ ತಗೊಂಡಿದ್ದಾರೆ. ಈ ನಿರ್ಧಾರ ಭಾಳ ಅಚಲವಾಗಿರ್ತದೆ. ಇನ್ಮೇಲೆ ಅವರು ಕಾಶ್ಮೀರ ನಮ್ಮದು ಇಲ್ಲ, ಕಾಶ್ಮೀರದ ಮಾತೆತ್ತಬಾರ್ದು. ಕಾಶ್ಮೀರದ ಮಾತೆತ್ತಿದ್ರೆ 8 ಸೈಜಿನ ಬೂಟ್ ಅವ್ರ ಬಾಯಿಗಿಡಬೇಕು. ಅಂತಹ ಒಂದು ದಿಟ್ಟವಾದ ಕೆಲಸವನ್ನು ಮಾಡೋ ಪುಡಿ ಮಾಡಬೇಕು, ಪಿಒಕೆ ನುಗ್ಗಬೇಕು. ಅಲ್ಲೂ ನಮ್ಮ ಹಿಮಾಲಯ ಶಿವಾಲಿಕ್ಸಲ್ಲಿ ನಮ್ಮ ದೇವರುಗಳು ಎಲ್ಲ ಇದೆ. ಅಮರನಾಥಲ್ಲಿ ಅಲ್ಲಿ ಮೇಲೆ ಹೋಗಿ ಕೈಲಾಸ ತನಕ ಆ ಪೂ ಸನಾತನ ಕಾಲದಿಂದ, ಬಹಳ ಕಾಲದಿಂದ ಅದು ನಮ್ಮ ಸಂಸ್ಕೃತಿ. ಅದು ಅದೇ ಪಂಡಿತರನ್ನು ಓಡಿಸಿದರು, ಎಲ್ಲ ಮಾಡಿದರು, ಅನಾಚಾರಗಳಾಗ್ತಿತ್ತು. ಇವೆಲ್ಲ ನಿಲ್ಲಬೇಕಾದ್ರೆ ಈ ಕಾಶ್ಮೀರದ ಸಾರ್ಟ್ ಔಟ್ ಮಾಡಬೇಕು, ಯಾವ ಮಾತುಕತೆಗೂ ಒಪ್ಪಬಾರ್ದು ಈಗ. ಎಸ್, ಆ ಝೀಲ್ ಇದೆ ಅಲ್ಲ ಸರ್, ನಮ್ಮ ಸೇನೆ ಜೊತೆಗಿದೆ, ನಾವು ನಮ್ಮ ಸೇನೆ ಜೊತೆಗಿದೆ. ಥ್ಯಾಂಕ್ ಯು ಸೋ ಮಚ್ ತಮಗೆಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತಾ ಇರುವಂಥದ್ದು ಭಾರತ. ಯಾಕಂದ್ರೆ ಭಾರತ ಈಗ ಇದು ಟೈಮ್ ಬಂದಿದೆ ಅವರಿಗೆ ಸರಿಯಾದಂತಹ ಒಂದು ಪಾಠವನ್ನ ಕಲಿಸುವಂಥದ್ದು, ಆ ಪಾಠವನ್ನ ಕಲಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಆಪರೇಷನ್ ಸಿಂಧೂರ ಚಾಪ್ಟರ್ 2 ಮುಂದುವರಿತಾ ಇದೆ. ಪಾಕ್ನ ಫೈರಿಂಗ್, ಅದರ ಜೊತೆಗೆ ಉಗ್ರರು ನುಸುಳುವಂತಹ ಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಗಡಿ ನುಸುಳೋದಕ್ಕೆ ಯತ್ನಿಸ್ತಾ ಇದ್ರಂತಲ್ಲ ಆ ಉಗ್ರರಿಗೆ ತಕ್ಕ ಶಾಸ್ತಿ ಮಾಡಿದೆ ನಮ್ಮ ಸೇನೆ. ಪಾಕಿಸ್ತಾನ ಸೇನೆಯ ಕುಮ್ಮಕ್ಕಿನಿಂದಲೇ ಈ ಉಗ್ರರು ನುಸುಳೋದಕ್ಕೆ ಯತ್ನಿಸಿದ್ದಾರೆ. ಉಗ್ರರು ಒಳನುಸುಳುವಂತಹ ಯತ್ನವನ್ನ ನಮ್ಮ ಸೇನೆ ಸಮರ್ಥವಾಗಿ ವಿಫಲಗೊಳಿಸಿದೆ. ಪಾಕ್ ಸೇನೆ ಮಾಡ್ತಾ ಬಂದಿದ್ದೆ ಅದೇ ಕೆಲಸವನ್ನ, ಉಗ್ರರನ್ನ ಮುಂದೆ ಬಿಡೋದು. ಗಡಿ ಯುದ್ಧಕ್ಕೂ ಕೂಡ ಪಾಕಿಸ್ತಾನದ ಪೋಸ್ಟ್ಗಳನ್ನ ಉಡಿಸ್ ಮಾಡಲಾಗಿದೆ. ಪಾಕ್ ಸೇನೆ ಪೋಸ್ಟ್ ಬಂಕರ್ಗಳು ಛಿದ್ರ ಆಗಿದೆ. ಗಮನಿಸ್ತಾ ಇದೀವಿ ದೃಶ್ಯಗಳಲ್ಲಿ ಪಾಕಿಸ್ತಾನದ ಪೋಸ್ಟ್ಗಳ ಧ್ವಂಸ ಆಗಿರೋದನ್ನ. ಗಡಿಯಲ್ಲಿ ಉಗ್ರರನ್ನ ಬಳಕೆ ಮಾಡಿಕೊಂಡು ಅವರನ್ನ ಒಳನುಸುಳೋದಕ್ಕೆ ಬಿಡುವಂತಹ ಪ್ರಯತ್ನಕ್ಕೇನು ಪಾಕಿಸ್ತಾನ ಸೇನೆ ಮುಂದಾಯಿತು. ಪಾಕಿಸ್ತಾನದ ಪೋಸ್ಟ್ಗಳು ಧ್ವಂಸ ಆಗಿದೆ, ಉಗ್ರರು ಫಿನಿಶ್ ಆಗಿದ್ದಾರೆ, ಉಗ್ರರಿಗೆ ತಕ್ಕ ಶಾಸ್ತಿ ಮಾಡಿದೆ ನಮ್ಮ ಸೇನೆ. ಇದೊಂದೇ ಅಲ್ಲ, ಪದೇ ಈ ರೀತಿಯಲ್ಲಿ ಆಗ್ಲೇ ಸಾಂಬಾ ಸೆಕ್ಟರ್ನಲ್ಲೂ ಕೂಡ ಅದೇ ರೀತಿಯಲ್ಲಿ ಒಳನುಸುಳೋದಕ್ಕೆ ಯತ್ನಿಸ್ತಾ ಇದ್ದಂತಹ ಉಗ್ರರನ್ನ 7 ಜನರನ್ನ ಹೊಡೆದುರುಳಿಸಿತ್ತು ನಮ್ಮ ಸೇನೆ.